ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ಒಂದು ಸೂಪರ್ ಆಗಿರೋ ಮೆಂತ್ಯ ಪುಲ್ಕ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ನಾನು ನಿಮ್ಗೆ. ಎಷ್ಟು ಸಾಫ್ಟ್ ಆಗ್ಯಾವು, ಆಮೇಲೆ ಎಷ್ಟು ಕಲರ್ಫುಲ್ ಆಗ್ಯಾವ ಅಂತ ನೋಡ್ತಿರ್ಬೋದು ನೀವು. ಇದಕ್ಕೊಂದು ದಾಲ್ ಮಾಡೀನಿ ನಾನು. ಬರೀ ಸಿಂಪಲ್ಲಾಗಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಪ್ಲೀಸ್ ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ. ಫಸ್ಟಿಗೆ ಗೋಧಿ ಹಿಟ್ಟು ತೊಗೊಂಡಿನಿ, ಆಮೇಲೆ ಮೆಂತ್ಯ ಸೊಪ್ಪು ಈ ಟೈಪ್ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಈಗ ಇದನ್ನು ಒಂಚೂರು ಬಾಡಿಸ್ಕೊಂಬಿಡು ಎಣ್ಣೆ ಒಳಗೆ. ಮೆಂತ್ಯ ಸೊಪ್ಪು ಅಂದ್ರೆ ಹಸಿ ವಾಸನೆ ಎಲ್ಲ ಹೋದರೆ ತುಂಬ ಚೆನ್ನಾಗಿರ್ತದೆ, ಆಮೇಲೆ ಸಾಫ್ಟ್ ಕೂಡ ಆಗುತ್ತದೆ. ಓಕೆ, ಫಸ್ಟಿಗೆ ಒಂಚೂರು ಜೀರಿಗೆ ಸಾಸಿವೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಇದು ಸಣ್ಣಗೆ ಹೆಚ್ಚಿಟ್ಕೋಬೇಕ್ರಿ. ಈ ಟೈಪ್ ಸಣ್ಣಗೆ ಹೆಚ್ಚಿ ಸ್ವಚ್ಛಗೆ ತೊಳೆದು ಇಟ್ಕೊಂಡಿನಿ ನಾನು ಮಧ್ಯಕ್ಕನ. ಈಗ ಇದನ್ನ ಎಣ್ಣೆ ಒಳಗೆ ಒಂಚೂರು ಬಾಡಿಸ್ಕೊಳಕತ್ತೀನಿ ನೋಡಿರಿ. ಈ ಟೈಪ್ ಆಗಬೇಕಿತ್ತು ಫೈನಲಿ. ಎಷ್ಟು ಚೆನ್ನಾಗಿ ಕಾಣತ್ತೈತಲ್ಲ. ಇದು ಆರೋಗ್ಯಕ್ಕಂತೂ ಭಾಳ ಒಳ್ಳೇದ್ರಿ ಮೆಂತ್ಯ ಸೊಪ್ಪು. ಯಾರೂ ಹಂಗೆ ತಿನ್ನೋಕೆ ಇಷ್ಟಪಡೋಂಗಿಲ್ಲ. ಸೊ ಈ ಟೈಪ ವೆರೈಟಿಯಾಗಿ ಮಾಡಿಕೊಟ್ರೆ ಮಕ್ಕಳು ಕೂಡ ತಿಂತಾರೆ, ದೊಡ್ಡವ್ರಿಗೂ ಅಷ್ಟೇ ಇಷ್ಟ ಆಗುತ್ತಿದೆ. ಇದು ಏನು ಬಾಡಿಸ್ಕೊಂಡಿವಲ್ಲ ಅದನ್ನ ಗೋಧಿ ಹಿಟ್ಟು ಒಳಗೆ ಹಾಕ್ಕೊಂಬಿಟ್ಟು ಅದನ್ನು ಒಂಚೂರು ಅರಿಶಿನ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಸಿಮೆಣ್ಸಿಕಾಯಿ ಪೇಸ್ಟ್, ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೀನಿ, ಅದನ್ನು ಕೂಡ ಹಾಕ್ಕೊಂಡೀನಿ ಇದ್ರಾಗ. ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ಹಾಕ್ಕೋರಿ, ಅಂದರೆ ಟೇಸ್ಟ್ ಚೆನ್ನಾಗಿರ್ತದೆ. ಚಪಾತಿ ಸಾಫ್ಟಾಗಿ ಬರ್ತಾವೆ ಪುಲ್ಕ. ಓಕೆ, ಚಪಾತಿಗಿಂತನೂ ಇದು ಸಾಫ್ಟಾಗಿರ್ತಾವೆ ರೀ. ಆಮೇಲೆ ಎಷ್ಟು ಒಂದು 2 ದಿವಸ ಇಟ್ಟರೂ ಕೂಡ ನೀವು ಅದೇ ಟೈಪನೇ ಇರ್ತಾವೆ, ಹಾರ್ಡ್ ಆಗಂಗಿಲ್ಲ ಇವು. ಈಗ ನೋಡಿರಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹಿಟ್ಟು ಕಲಿಸ್ಕೋಬೇಕು. ಹಿಟ್ಟು ಕಲಿಸೋದ್ರಾಗ ಹದ ಇರ್ತೈತೆ ರೀ. ಅದು ಹಿಟ್ಟು ಯಾವ ರೀತಿ ಕಲಿಸ್ತೀವಲ್ಲ ನಾವು ಆ ಟೈಪ ಅಷ್ಟು ಸಾಫ್ಟಾಗಿ ಪುಲ್ಕ ಬರ್ತಾವೆ ರೀ. ಓಕೆ, ನಾರ್ಮಲ್ ಚಪಾತಿ ಮಾಡೋ ಥರ ಮಾಡೋದಲ್ರಿ. ಇದನ್ನು 4 ಪದರ ಮಡ್ಚ್ಕೊಂಡು ಮಾಡ್ಬೇಕು, ಅಂದ್ರೆ ಸಾಫ್ಟಾಗಿ ಬರ್ತಾವೆ. ಯಾವ ಟೈಪ್ ಅಂತ ನಿಮ್ಗೆ ಮುಂದೆ ತೋರಿಸ್ಕೊತ ಹೋಗ್ತೀನಿ. ಹಿಂಗೆ ನೋಡಿರಿ, ಪ್ರೆಸ್ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ರೀ ಹಿಟ್ಟೆಲ್ಲನೂ. ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಪಕ್ಕದಾಗಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ, ಯಾಕಂದ್ರೆ ನಾನು ಯಾವುದೋ ವಿಡಿಯೋ ಹಾಕಿದ್ರು ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ಆವಾಗ ನೀವು ವಿಡಿಯೋನ ನೋಡ್ಬೋದು. ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಓಕೆ, ನೋಡಿರಿ, ಈಗ ಫೈನಲಾಗಿ ಚೆನ್ನಾಗಿ ನಾದಿಟ್ಕೊಂಡಿನಿ ನಾನು. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಾಗೈತೆ ಅಂತೇಳಿ ಹಿಟ್ಟು. ಓಕೆ, ಈಗ ಇದಕ್ಕೊಂಚೂರು ಮೇಲೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಮುಚ್ಚಿಟ್ಬಿಡ್ರಿ, ಮುಚ್ಚಳ ಮುಚ್ಚಿ. ಈಗ ನೋಡಿರಿ, ಅರಿಶಿನದ್ದು ಅದು ಕಲರೆಲ್ಲ ಚೇಂಜ್ ಆಗೈತೆ, ಎಷ್ಟು ಚೆನ್ನಾಗಿ ಕಾಣಿಸತ್ತಂತ ನೋಡ್ತಿರ್ಬೋದು ನೀವು. ಓಕೆ, ಈಗ ಇದು ಪುಲ್ಕ ಮಾಡೋಕೆ ರೆಡಿ ಆಗೈತಿ. ಮಾಡೋಣ ಬರ್ರಿ. ಈಗ ಇನ್ನೊಂದು ಚೂರು ಈ ಟೈಪ ಹೊಳ್ಳೆ ಮತ್ತು ಮಿಚ್ಕೋಬೇಕ್ರಿ ಇದು ಕೈಯಿಂದ ಚೆನ್ನಾಗಿ ಮಿಚ್ಕೊಂಬಿಟ್ಟು. ಈ ಟೈಪ್ ನಿಮ್ಗೆ ಒಂದು ಸಣ್ಣ ಸೈಜ್ ಚಪಾತಿ ಮಾಡೋಕೆ ಏನು ತೊಗೋತಿರಲ್ಲ ಅದಕ್ಕಿಂತ ಒಂಚೂರು ಜಾಸ್ತಿ ತೊಗೋರಿ. ಅಂದ್ರೆ 4 ಪದರ ಹೊಳಿಸಿ ಮಾಡೋದ್ರಿಂದ ಸ್ವಲ್ಪ ಪದರಾಗಿ ಬರ್ತಾವೆ, ಆಮೇಲೆ ಸಾಫ್ಟ್ ಆಗಿರ್ತಾವೆ. ಇದೇ ಟೈಪನ್ನು ಎಲ್ಲ ಉಂಡಿನ ಮಾಡಿಟ್ಕೊಂಬಿಡ್ರಿ. ಓಕೆ, ಈಗ ಬರ್ರಿ ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಒಂಚೂರು ಹಿಟ್ಟು ಹಚ್ಕೊಂಬಿಟ್ಟು ಈ ಟೈಪ ಒಂದು ಮೀಡಿಯಮ್ ಸೈಜಿಗೆ ಲಟ್ಟಿಸ್ಕೋರಿ. ಓಕೆ, ಲಟ್ಟಿಸ್ಕೊಂಬಿಟ್ಟು ಇದಕ್ಕೆ ಒಂದು ಸೈಡ್ ಅರ್ಧದಷ್ಟು ಎಣ್ಣೆ ಹಚ್ಕೋಬೇಕ್ರಿ. ಅರ್ಧ ಹಚ್ಚಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಅದ್ರಾಗ ಮೇಲೆ ಒಂಚೂರು ಹಿಟ್ಟು ಉದುರಿಸ್ಕೊಂಡು, ಒಣ ಹಿಟ್ಟು ಉದುರಿಸ್ಕೊಂಡು ಇದನ್ನ ಹೊಳಿಸಿ ಮತ್ತೊಂದು ಸಲ ಮಡ್ಚ್ಕೋಬೇಕ್ರಿ. ಇದನ್ನ ಕರೆಕ್ಟಾಗಿ ಫಾಲೋ ಮಾಡಿರಿ, ಅಂದ್ರೆ ನೀಟಾಗೆ ಬರ್ತಾವೆ ಪುಲ್ಕ. ಈಗ ನೋಡಿರಿ, ಚೆನ್ನಾಗಿ ಒಂದು ರೌಂಡ್ ಶೇಪಿಗೆ ಬರೋ ಟೈಪ ನೀವು ಇದನ್ನು ಲಟ್ಟಿಸ್ಕೋರಿ. ಸೈಜ್ ನಿಮ್ಗೆ ಎಷ್ಟು ಬೇಕಾದರೂ ಎಷ್ಟು ಬೇಕೋ ಅಷ್ಟು ಲಟ್ಟಿಸ್ಕೊಂಬಿಟ್ಟು. ಓಕೆ, ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಆಗತ್ತಾವ ಅಂತೇಳಿ. ಸಾಫ್ಟ್ ಅಂದರೆ ಸಾಫ್ಟ್ ಇರ್ತಾವೆ ರೀ, ತಿನ್ನೋಕ್ಕೂ ಅಷ್ಟು ರುಚಿಯಾಗಿರ್ತಾವೆ. ಬಾಯಾಗಂತೂ ಇನ್ನೂ ತಿನ್ಬೇಕು ಅನ್ನಿಸಿರ್ತದೆ. ದಿನ ಚಪಾತಿ ತಿಂದು ಬೇಜಾರಾಗಿದ್ರೆ ಈ ಟೈಪ ಒಂದು ಡಿಫ್ರೆಂಟಾಗಿ ಮಾಡಿಕೊಂಡು ತಿಂದು ನೋಡಿರಿ ಹೆಂಗೆ ಬಂತಂತ ನಂಗೆ ಆಮೇಲೆ ಹೇಳಿರಿ. ಓಕೆ, ಇದು ಆಲ್ಮೋಸ್ಟ್ ಆಗೈತಿ. ಈ ಕಡೆ ತವಿ ಕಾಯ್ಸಕ್ಕೆ ಇಟ್ಟೀನಿ ರೀ ನಾನು ಒಲೆ ಮೇಲೆ ಹಂಚು. ಈಗ ಅದು ಚೆನ್ನಾಗಿ ಕಾದೈತಿ. ಹೈ ಫ್ಲೇಮ್ ಇಟ್ಕೋರಿ ಕೆಳಗೆ. ಹೈ ಫ್ಲೇಮ್ ಇಟ್ಕೊಂಬಿಟ್ಟು ಮೇಲೆ ಎಣ್ಣೆ ಅಥವಾ ತುಪ್ಪ ಯಾವ್ದಾದ್ರು ಒಂದು ಹಾಕ್ಕೋಬೋದು ನೀವು. ನಾನಿಲ್ಲಿ ಎಣ್ಣೆ ಹಾಕ್ಕೊಳಕತ್ತೀನಿ 1 ಸ್ಪೂನಷ್ಟು. ಓಕೆ, ಈಗ ನೋಡಿರಿ, ಫ್ಲೇಮ್ ಒಂಚೂರು ಹೈ ಇಟ್ಕೊಂಬಿಡ್ರಿ. ಮೇಲೆ ಒಂದು ಸಣ್ಣಗೆ ಬಬಲ್ಸ್ ಬರ್ತಾವೆ, ಗೊತ್ತಾಗ್ತದೆ ನಿಮ್ಗೆ. ಈ ಟೈಪ್ ಬಬಲ್ಸ್ ಬಂತಂದ್ರೆ ಒಳಿಸಿ ಹಾಕೋರಿ ಮತ್ತು. ಓಕೆ, ಇದೇ ಟೈಪ ನೋಡಿರಿ, 2 ಕಡೆ ಚೆನ್ನಾಗಿ ಬೇಯಿಸ್ಕೊರಿ.
ಈ ಟೈಪ್ ಕಲರ್ ಬರ್ಬೇಕು ರೀ. ಮೇಲೆ ಒಂಚೂರು ಬ್ರೌನ್ ಕಲರ್ ಟೈಪ್ ಡಾಟ್ ಡಾಟ್ ಬಂತಂದ್ರೆ ಫೈನಲಾಗಿ ಇದು ಬೆಂದೈತೆ ಅಂತ ಅರ್ಥ. ಈ ಟೈಪ್ ಮಡಚಿ ತೆಗೆದಿಟ್ಕೊಂಬಿಡ್ರಿ. ಅದೇ ಟೈಪನ್ನು ಸೇಮ್ ಪ್ರೊಸೀಜರ್ ಒಳಗೆ 2 ಸಲ ಮಡಚಿಬಿಟ್ಟು ನಾನು ಮತ್ತೆ ಅದೇ ಟೈಪ ಪುಲ್ಕ ಲಟ್ಟಿಸ್ಕೊಳಕತ್ತೀನಿ. ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಚಿಕ್ಕದಾಗಿ, ಮಕ್ಕಳಿಗಂದ್ರೆ ಚಿಕ್ಕದು ಮಾಡಿರಿ, ದೊಡ್ಡವರಿಗಂದರೆ ದೊಡ್ಡ ಸೈಜ್ ಮಾಡಿ. ಲಂಚ್ ಬಾಕ್ಸಿಗೆಲ್ಲ ತುಂಬ ಟೇಸ್ಟಿಯಾಗಿರ್ತದೆ ರೀ ಇದು. ರೋಲ್ ಮಾಡಿಬಿಟ್ಟು ಒಳಗೊಂದಿಷ್ಟು ಶೇಂಗಾ ಚಟ್ನಿ ಮತ್ತು ತುಪ್ಪ ಹಾಕಿ ರೋಲ್ ಮಾಡ್ಕೊಂಡು ತಿಂದರು ಇನ್ನೂ ಟೇಸ್ಟಿಯಾಗಿರ್ತೈತಿ ಇದು. ಓಕೆ, ಸೇಮ್ ಅದೇ ಟೈಪನ್ನು ಮತ್ತೆ ಲಟ್ಟಿಸ್ಕೊಂಬಿಟ್ಟು ಎಷ್ಟು ಸೈಜ್ ಬೇಕಷ್ಟು ನೋಡಿ ಲಟ್ಟಿಸ್ಕೊರಿ. ಮೆಂತ್ಯ ಸೊಪ್ಪು ಅಂತೂ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ. ಅದು ಎಷ್ಟು ವೆರೈಟಿ ಅಡುಗೆ ಮಾಡ್ಬೋದು ಅದರೊಳಗೆ. ರೈಸ್ ಕೂಡ ಮಾಡ್ಬೋದು. ಅದರದ್ದು ವಿಡಿಯೋ ಹಾಕಿ ನಾನು, ಬೇಕಂದ್ರೆ ಲಿಂಕ್ ಒಳಗೆ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊರಿ. ನೋಡಿರಿ ಅದೇ ಟೈಪನ್ನು ಇನ್ನೊಂದು ಚಪಾತಿನ ಸೇಮ್ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡು ನಾನು ಎಷ್ಟು ಚೆನ್ನಾಗಿ ಬಂದೈತೆ ಅಂತ ನೋಡ್ತಿರ್ಬೋದು ಕಲರ್ ನೀವು. ಓಕೆ, ಈಗ ಎಲ್ಲ ರೆಡಿ ಆಗ್ಯಾವ ನೋಡಿರಿ. ನೀವು ಹೆಂಗೆ ಬಂತಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.